ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಪುಳಿಯೋಗರೆ ಪೌಡರ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು 20ರಿಂದ 30 ಬ್ಯಾಡಗಿ, ಒಂದು 10ರಿಂದ 15 ಗುಂಟೂರು, ಒಂದು 3 ಟೇಬಲ್ ಸ್ಪೂನು ಎಳ್ಳು, ಒಂದು 3 ಟೇಬಲ್ ಸ್ಪೂನು ಜೀರಿಗೆ ಮತ್ತು 4 ಕಡ್ಡಿ ಕರಿಬೇವು, 4 ಟೇಬಲ್ ಸ್ಪೂನು ಕರಿಮೆಣಸು, ಒಂದು 5 ಟೇಬಲ್ ಸ್ಪೂನು ಉದ್ದಿನಬೇಳೆ, ಒಂದು 5 ಟೇಬಲ್ ಸ್ಪೂನು ಕಡಲೆಬೇಳೆ, 3 ಟೇಬಲ್ ಸ್ಪೂನು ಧನಿಯಾ, 3 ಟೇಬಲ್ ಸ್ಪೂನು ಮೆಂತ್ಯ, 3 ಟೇಬಲ್ ಸ್ಪೂನು ಸಾಸಿವೆ ಮತ್ತು ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನು ಅಡುಗೆ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನು ಇಂಗು, ಇಷ್ಟಿದ್ರೆ ಸಾಕು ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಮೊದಲಿಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಯಾವಾಗಲೂ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡಿಟ್ಕೊಂಡ್ರೆ ಇಲ್ಲ ಅಂದರೆ 1-2 ತಿಂಗಳ ತನಕ ಇಟ್ಕೋಬೋದು. ಇವಾಗ ಪೌಡ್ರ್ ಮಾತ್ರ ಮಾಡ್ತಾಯಿದ್ದೀನಿ. ನಾವು ಪುಳಿಯೋಗರೆ ಮಾಡಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕ್ಕೊಂಡು ಇದನ್ನು ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಈ ಥರ ಬರಬೇಕು ಕಲರೆಲ್ಲ. ನಾವು ಎಷ್ಟು ನಿಧಾನಕ್ಕೆ ಫ್ರೈ ಮಾಡ್ತೀವಿ ಅಷ್ಟು ಪೌಡರು ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಯಾವಾಗಲೂ ಸ್ವಲ್ಪ ಗರಿ ಗರಿಯಾಗಿ ಒಂಥರ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಇವಾಗ ಅದೇ ಪ್ಯಾನ್ಗೆ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಇವಾಗ ಯಾವ ಬಣ್ಣ ಬಂದಿದೆ ಅಂತ ಉದ್ದಿನಬೇಳೆ. ಇವಾಗ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಕಹಿ ಅಂತೂ ಸ್ವಲ್ಪನೂ ಬರಲ್ಲ. ಇವಾಗ ಅದೇ ಪ್ಯಾನ್ಗೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಯಾವಾಗ್ಲೂ ಸ್ವಲ್ಪ ಬಲ್ತಿರೋದೇ ಆಗಬೇಕು. ಅದರಲ್ಲೂ ನಾಟಿ ಕರಿಬೇವು ಅದರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ. ಇವಾಗ ಅದೇ ಪ್ಯಾನ್ಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆನೂ ಅಷ್ಟೇ ಚಟಪಟ ಅನ್ನೋ ತನಕ ಫ್ರೈ ಮಾಡಬೇಕು. ಯಾವುದೇ ಒಂದು ಪದಾರ್ಥನೂ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಪುಳಿಯೋಗರೆ ಪೌಡರು ಬೇಗನೆ ಕೆಡುತ್ತೆ. ಇವಾಗ ಜೀರಿಗೆ ಫ್ರೈ ಮಾಡ್ತಾಯಿದ್ದೀನಿ. ಜೀರಿಗೆದಂತೂ ಆರಾಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಧನಿಯಾ, ಧನಿಯನೂ ಅಷ್ಟೇ ಇದನ್ನೇ
ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಕರಿಮೆಣಸು, ಮತ್ತು ಕೊನೆಗೆ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳು ಅಷ್ಟೇ ಚಟಪಟ ಅಂತ ಇದು ಮಾಡ್ಕೋಬೇಕು. ಇದನ್ನು ಸಪ್ರೇಟ್ ಇಟ್ಕೋಬೇಕು ಎಳ್ಳಂತೂ. ಬಿಳಿ ಎಳ್ಳು ಹಾಕೋಬೋದು, ಆದರೆ ಕಪ್ಪು ಎಳ್ಳು ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲಿಗೆ ಬೆಡಗಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡಿ ನೀಟಾಗಿ ಸ್ವಲ್ಪ ತೊಳೆದಿಟ್ಕೋಬೇಕು. ಒಂದೆರಡು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋದ್ರಿಂದ ಇದೆಲ್ಲ ಚೆನ್ನಾಗಿ ಬರುತ್ತೆ. ಹುಣಸೆಹಣ್ಣು ಮಾತ್ರ, ಇಲ್ಲಾಂದರೆ ಅದರಲ್ಲಿ ಸ್ವಲ್ಪ ಸಣ್ಣ ಧೂಳೆಲ್ಲ ಇರುತ್ತೆ. ನೋಡಿ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇವಾಗ ಅದೇ ಪ್ಯಾನ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿನೂ ಅಷ್ಟೇ, ಇದು ಸ್ವಲ್ಪ ಬ್ರೌನಿಶ್ ಬರೋ ತನಕ ಇದನ್ನು ಫ್ರೈ ಮಾಡಬೇಕು. ಇಲ್ಲಾಂದರೆ ಪೌಡರ್ಗೆ ಹಾಗೆ ಹಾಕಿದ್ರೆ ಸ್ವಲ್ಪ ಬೂಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನೋಡಿ ಈ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ನಾವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಮಿಲ್ಲಲ್ಲೇ ಮಾಡಿಸ್ಕೋಬೋದು. ನಾವು ಸ್ವಲ್ಪ ಮಾಡೋದ್ರಿಂದ ಮನೇಲೇ ಈ ಥರ ಪೌಡ್ರ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಅಡುಗೆ ಅರಿಶಿನ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕೊಬ್ಬರಿ ಅಂತೂ ಮಿಕ್ಸರ್ ಜಾರ್ಗೆ ಹಾಕ್ಬಾರ್ದು. ಈ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಹಾಗೇ ಗರಿ ಗರಿಯಾಗಿರುತ್ತೆ. ಕೈಯಲ್ಲೇ ಈ ಥರ ಸ್ವಲ್ಪ ನೋಡಿ, ಎಳ್ಳು ಅಷ್ಟೇ ಅರ್ಧ ರುಬ್ಕೋಬೇಕು ಅದನ್ನು. ಇವಾಗ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಪೌಡ್ರ್ ಜೊತೆ. ಯಾವಾಗಲೂ ಪೌಡ್ರನ್ನ ಮಾಡಿದ ತಕ್ಷಣ ನಾವು ಒಂದು ಬಾಕ್ಸ್ಗೆ ಹಾಕ್ಬಾರ್ದು. ಈ ಥರ ತಟ್ಟೆಗೆ ಹಾಕಿ ಸ್ವಲ್ಪ ಅದನ್ನೆಲ್ಲ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೇಕು. ಗಾಜಿನ ಬಾಟ್ಲಿಗೆ ಹಾಕೋದ್ರಿಂದ ಸ್ವಲ್ಪ ಪೌಡರು ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಹಾಳಾಗಲ್ಲ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಫ್ಲೇವರು ಚೆನ್ನಾಗಿದೆ ಮತ್ತು ಕಲರ್ ಅಂತೂ ಸೂಪರಾಗಿದೆ. ಇಲ್ಲಾಂದರೂ ಇದನ್ನು 1.5 ರಿಂದ 1-2 ತಿಂಗಳ ತನಕ ಇಟ್ಕೋಬೋದು ಮನೇಲಿ. ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.